ಇನ್ನು ಸಚಿವ ಸೋಮಣ್ಣ ಅವ್ರಿಗೆ ತಪ್ಪದ ಗೋ ಬ್ಯಾಕ್ ಗುಮ್ಮ. ಪುತ್ರನಿಗೆ ಈಗ ತುಮಕೂರಿನಲ್ಲಿ ಬಿಜೆಪಿಯ ಉಪಾಧ್ಯಕ್ಷರ ಸ್ಥಾನ ನೀಡಿದ್ದಕ್ಕೆ ಒಂದು ಅಸಮಾಧಾನ ವ್ಯಕ್ತಪಡಿಸ್ತಿದ್ದಾರೆ ಅಲ್ಲಿನ ಕಾರ್ಯಕರ್ತರು. ಅಪ್ಪನ ಬಳಿಕ ಮಗನಿಗೂ ತಟ್ಟಿದೆ ಗೋ ಬ್ಯಾಕ್ ಕಿರಿಕ್. ಇದರಿಂದ ಹತ್ತಾರು ರೀತಿಯ ಕಾರಣಗಳು, ವಿಶ್ಲೇಷಣೆಗೆ ಸಾಧ್ಯತೆ ಕಲ್ಪಿಸಿಕೊಡುವಂಥ ಆಯಾಮಗಳು ಇರುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಿದೆ. ಅಲ್ಲಿ ಪ್ರಾಬಲ್ಯ ಇರುವಂಥದ್ದು ಕ್ಷೇತ್ರಕ್ಕೆ ಸೀಮಿತವಾಗಿ ನೋಡಿದ್ರೆ ಬೇರೆ ಬೇರೆ ಸಮುದಾಯಗಳು ಬರ್ಬೋದು. ಬಟ್ ಓವರ್ ಆಲ್ ತುಮಕೂರು ಜಿಲ್ಲೆ ಅಂತ ನೋಡೋದಾದರೆ ಅಲ್ಲಿ ಲಿಂಗಾಯತರು ಒಂದು ರೀತಿಯಲ್ಲಿ ನಿರ್ಣಾಯಕ ಪಾತ್ರವನ್ನು ನಿಭಾಯಿಸ್ತಾರೆ. ಕೆಲವೊಂದು ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತರಿದ್ದಾರೆ, ಕೆಲವು ಕಡೆ ಕುರುಬರಿದ್ದಾರೆ, ಕೆಲವು ಕಡೆ ಗೋಲ್ರಿದ್ದಾರೆ. ಈ ರೀತಿ ಬೇರೆ ಬೇರೆ ಸಮುದಾಯಗಳ ಪ್ರಾಬಲ್ಯ ಕ್ಷೇತ್ರವಾರು ನೋಡಿದಾಗ ನಮಗೆ ಕಂಡು ಬರ್ಬೋದು. ಸಾರ್ವತ್ರಿಕ ರೀತಿಯಲ್ಲಿ ಲಿಂಗಾಯತರ ಬಾಹುಳ್ಯ ಮತ್ತು ಪ್ರಭಾವ ಇರುವಂಥ ಈ ಜಿಲ್ಲೆಯಲ್ಲಿ ಒಬ್ಬ ಲಿಂಗಾಯತ ಸಮುದಾಯದ ಹಿರಿಯ ನಾಯಕ ಅಂತ ಗುರುತಿಸ್ಕೊಂಡಂಥ ಸೋಮಣ್ಣನವರು ಅವರ ಪುತ್ರರಿಗೆ ಉಪಾಧ್ಯಕ್ಷ ಸ್ಥಾನ ಕೊಟ್ಟು ಪಕ್ಷದಲ್ಲಿ ಅಕಾಮಿಡೇಟ್ ಮಾಡಿದ್ದೀವಿ ಅನ್ನೋ ಒಂದು ಕ್ರಮಕ್ಕೆ ಏನು ಮುಂದಾಯಿತು ಪಕ್ಷ, ಅದಕ್ಕೆ ಪಕ್ಷದ ಕಾರ್ಯಕರ್ತರಿಂದಲೇ ಒಂದು ವಿರೋಧ ವ್ಯಕ್ತ ಆಗ್ತಿರುವಂಥದ್ದು. ಸೋಮಣ್ಣನವರು ಇದ್ರ ಬಗ್ಗೆ ಮಾತನಾಡಿದ್ರು, ಕೇಳೋಣ. ಪಕ್ಷದ ಮುಖಂಡರು ಯಾವ್ಯಾವ ಟೈಮ್ಗೆ ಏನು ಮಾಡ್ತಾರೋ ಮಾಡಿದ್ದಾರೆ, ಅದನ್ನು ಸ್ವೀಕಾರ ಮಾಡೋಣ, ನೋಡೋಣ ಮುಂದಿನ ದಿನಗಳಲ್ಲಿ. ಒಂದು ಸತ್ಯ, ಅರುಣ್ ಸೋಮಣ್ಣ ಒಬ್ಬ ವೈದ್ಯ. ನಿಮ್ಮ ತಂದೆ ಏನಾಗಿದ್ದಾರೆ ಅಂದರೆ ಸೋಷಿಯಲ್ ವರ್ಕ್. ಒಂದು ಅಪ್ಪ ಗೋನು ಇಲ್ಲ ಬ್ಯಾಕು ಇಲ್ಲ ಕಣಪ್ಪ, ನಾನು ಈಗಾಗಲೇ ಏನೇನು ಬೇಕೋ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ ಕಣೋ. ನಾನು ಎಲ್ಲ ವರ್ಗದ ಎಲ್ಲ ಜಾತಿ ಎಲ್ಲ ಸಮಾಜಗಳಿಗೆ ಹೊತ್ತನ್ನು ಕೊಡ್ತಕ್ಕಂಥವನು. ವಿಶೇಷವಾಗಿ ನನ್ನ ಆದ್ಯತೆ ಬಡವರು. ನಾನು ಇವಾಗ ಯಾವುದೇ ಗೊಂದಲ ಮಾಡ್ಕೊಳ್ಳೋಕೆ ತಯಾರಾಗಿಲ್ಲ. ಚುನಾವಣೆ ಹೊಸ್ತಿಲಿದೆ, ಎಷ್ಟು ಮಟ್ಟಿಗೆ ಉಪಯೋಗಿಸ್ಕೊಂಡ್ರು ಮತ್ತೊಂದಾದರೂ ಮಗದೊಂದಾದರೂ ಅನ್ನೋದು ಅವ್ರಿಗೆ ಇದಾಗಬೇಕಾಯ್ತದೆ. ಯಾರು ಎತ್ತ ಅನ್ನೋದಕ್ಕಿಂತ ಹೆಚ್ಚಾಗಿ ಭಗವಂತ ಒಬ್ಬ ಇದ್ದಾನೆ. ನನ್ನ ಕೆಲಸ ಇದೆ. ನಾನು ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಕೆಲಸ ಮಾಡ್ತಾಯಿದ್ದೀನಿ. ಕೆಲವಾರು ನೋವುಗಳನ್ನು ನುಂಗ್ಕೊಂಡಿದ್ದೀನಿ ಜೀವನದಲ್ಲಿ. ನಾನು ಎಂದೂ ಗದ್ಗತಿನಾಗಿಲ್ಲ. ಮೊನ್ನೆ ಗದ್ಗತಿನಾಗಿದ್ದು ನೀವು ತಾವು ನೋಡಿದ್ರಿ. ಯಡಿಯೂರಪ್ಪನವರು ನಮ್ಮ ಪಕ್ಷದ ಒಬ್ಬ ಪ್ರಸ್ತಾಪಿತ ನಾಯಕರು ಅಂತ ತಮಗೆ ಗೊತ್ತು, ಹೇಳಿದ್ದೀವಿ. ಬಳಕೆ ಅಲ್ಲಪ್ಪ, ಅದೃಷ್ಟ ಇದ್ದವ್ರಿಗೆ ಏನೆಲ್ಲ ಸಿಗ್ತದೆ. ಇವತ್ತು ಬಸವರಾಜ ಬೊಮ್ಮಾಯಿ ನನಗಿನ್ನ ಬುದ್ಧಿವಂತರಿದ್ದಾರೆ, ಅಂಥವ್ರ ನಾಯಕತ್ವದಲ್ಲಿ ಬೇಸರ ಅನ್ನೋದು ಭಾಳ ಸ್ಪಷ್ಟವಾಗಿ ಅವರ ಪದಗಳಲ್ಲಿ ಇಲ್ಲದೆ ಇದ್ರು ಅವ್ರ ಧ್ವನಿಯಲ್ಲಿದೆ. ಪ್ರಶ್ನೆ ಇರೋದಿಲ್ಲಿ, ಮತ್ತೊಂದು ಸುತ್ತಿನ ಸಂಘರ್ಷ ಶುರುವಾಯಿತು ಬಿಜೆಪಿನಲ್ಲಿ. ಈ ಬಾರಿ ವಿರೋಧ ಮಾಡ್ತಿರೋರು ಯಾರ ಬೆಂಬಲದಿಂದ ವಿರೋಧ ಮಾಡ್ತಿದ್ದಾರೆ, ಯಾವ ಕಾರಣಕ್ಕಾಗಿ ಮಾಡ್ತಿದ್ದಾರೆ ಅನ್ನೋದು ಒಂದು ಪ್ರಶ್ನೆ. ಬೆಂಗಳೂರು ಮತ್ತು ಬೆಳಗಾವಿ ಆದಮೇಲೆ ಅತಿ ಹೆಚ್ಚು ಕ್ಷೇತ್ರಗಳನ್ನು ಹೊಂದಿರುವಂಥ ಆ ಒಂದು ಜಿಲ್ಲೆ ಅಂದರೆ ಅದು ತುಮಕೂರು. ಇಲ್ಲಿ 28, ಅಲ್ಲಿ 18, ತುಮಕೂರಿನಲ್ಲಿ 11 ಕ್ಷೇತ್ರ ಇದೆ. ಇಲ್ಲಿ ಗೆಲುವು ಸಾಧಿಸೋದು ಒಂದು ಲಿಂಗಾಯತ ಅನ್ನೋ ಸಮುದಾಯದ ದೃಷ್ಟಿಯಿಂದ ನೋಡಿದ್ರು ಅಷ್ಟೇ ಪ್ರಮುಖ, ಪಕ್ಷ ಅಂತ ನೋಡಿದ್ರು ಅಷ್ಟೇ ಪ್ರಮುಖ, ಗೆಲುವಿನ ದೃಷ್ಟಿಯಿಂದ ನೋಡಿದ್ರು ಅಷ್ಟೇ ಮುಖ್ಯ. ಪ್ಲೀಸ್, ತುಮಕೂರು ಒಂದು ಭಾಗ ಆದರೆ ಅಥವಾ ಒಂದು ಆಯಾಮ ಆದರೆ ತುಮಕೂರಿನ ಜೊತೆಗೆ ಹಳೆ ಮೈಸೂರಿನ ಚಾಮರಾಜನಗರ, ಮೈಸೂರು ಮತ್ತು ಬೆಂಗಳೂರು ಸೇರಿದಂತೆ ಬೆಂಗಳೂರಲ್ಲೂ ಕೂಡ ಏನೋ ಸೋಮಣ್ಣ ಅವರ ಪ್ರಭಾವ ಅಲ್ಲಲ್ಲಿ ಲಿಂಗಾಯತ ಮತ ಬ್ಯಾಂಕ್ ಮೇಲೆ ಇದೆ ಅನ್ನುವಂಥದ್ದು ಗೊತ್ತಿದೆ. ಸೊ ಈ ಹಿನ್ನೆಲೆಯಲ್ಲಿ ಸೋಮಣ್ಣ ಅವರನ್ನು ಏನು ಬಂಡಿದ್ದಂಥ ಸಂದರ್ಭದಲ್ಲಿ, ಬೇಜಾರಾಗಿದ್ದಂಥ ಸಂದರ್ಭದಲ್ಲಿ ಸಮಾಧಾನ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಅವತ್ತು ದಿಲ್ಲಿಯ ಏನು ಅಮಿತ್ ಶಾ ಅವರ ಭೇಟಿಯಲ್ಲಿ ಏನೇನಾಯಿತು ಅವರಿಬ್ಬರಿಗೆ ಅಷ್ಟೇ ಗೊತ್ತಿದೆ. ಆ ಭರವಸೆಗಳನ್ನು ಹೊತ್ತೆ ಅವರು ವಾಪಸ್ ಬಂದಿನ ಸ್ವಲ್ಪ ನಗುಮುಖದಿಂದ ಒಳ್ಳೆಯ ದಿನಗಳು ಬರುತ್ತೆ ಅನ್ನೋ ರೀತಿ ಇದ್ದರು. ಆದರೆ ಅದಾದ ನಂತರ ಆದ ಬೆಳವಣಿಗೆ ಇದಲ್ಲ. ಇವರು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿ ಬಂದರು. ಆದರೆ ಅಮಿತ್ ಶಾ ಅವ್ರು ಬಂದು ವಿಜೇಂದ್ರ ಭೇಟಿ ಮಾಡಿದ್ದಿದೆಯಲ್ಲ, ಅಲ್ಲಿ ಮತ್ತೆ ಒಂದಷ್ಟು ಏನು ಆಯಾಮಗಳು ಬದಲಾದವು ಅಂತ, ಮತ್ತೆ ಬೇಸರಗಳಿಗೆ ಮತ್ತಷ್ಟು ಸಕಾರಣಗಳು ಸಿಕ್ಕಿದ್ವು. ಸಮಾಧಾನ ಅಂದ್ರಲ್ಲ, ಆ ಸಮಾಧಾನಕ್ಕೋಸ್ಕರನೇ ಈ ಅಪಾಯಿಂಟ್ಮೆಂಟ್ ಕೂಡ. ಅಂದ್ರೆ ನಾವು ಯಡಿಯೂರಪ್ಪನ ಮನೆಗೆ ಹೋದ್ವಿ ಅಂತ ನೀವೇನ್ ಬಾರಿ ಬೇಸರ ಆಗ್ಬೇಕಾಗಿಲ್ಲ. ವಿಜೇಂದ್ರ ಅವರಿಂದಾನೇ ನಾನು ಹೂಗುಚ್ಛವನ್ನ ಸ್ವೀಕರಿಸೋದಕ್ಕೆ ಇಚ್ಛಿಸಿದೆ ಅಂದ್ರೆ ನಿಮ್ಮ ಮಗನಿಗೇನು ನಾನು ಪ್ರಾಮುಖ್ಯತೆ ಕೊಡೋದಿಲ್ಲ ಅನ್ನೋದಿಲ್ಲ ನೋಡಿ ಈ ನಿರ್ಧಾರನ ಅಂತ ತೋರಿಸಿದ್ರು. ಆದ್ರೆ ಬ್ಯಾಲೆನ್ಸಿಂಗ್ ಆಕ್ಟ್ ಅಲ್ಲೂ ಒಂದು ಇಂಬ್ಯಾಲೆನ್ಸ್ ಇದೆ ಅಂತ, ಈ ಸಮತೋಲನದ ಪ್ರಯತ್ನದಲ್ಲಿ ಅಸಮತೋಲನ ಇದೆ ಅಂತ. ಲಿಂಗಾಯತ ನಾಯಕರಲ್ಲಿ ಪ್ರಶ್ನಾತೀತ ನಾಯಕರು ಯಡಿಯೂರಪ್ಪನವರು. ಈಗ ಸೋಮಣ್ಣ ಎಲ್ಲ ಒಂದೊಂದು ಭಾಗದಲ್ಲಿ ಸೀಮಿತ ಆಗಿರ್ಬೋದು. ಬಟ್ ಇವಾಗ ಯಾವ ರೀತಿಯಾಗಿ ಇದು ಚರ್ಚೆ ಆಗುತ್ತೆ ಅಂದ್ರೆ, ಪ್ರಮುಖವಾಗಿ ಯಡಿಯೂರಪ್ಪನವರು ಬರೀ ವ್ಯಕ್ತಿಯಲ್ಲ ಶಕ್ತಿ ಅನ್ನೋ ಕಾರಣಕ್ಕೋಸ್ಕರ ಉನ್ನತ ಮಟ್ಟದ ಸ್ಥಾನಮಾನ ಎಲ್ಲ ಕೊಟ್ಟಿದ್ದು. ಆದರೆ ಈ ಹಿಂದೆ ಯಡಿಯೂರಪ್ಪನವರ ವಿರುದ್ಧ ಯಾರ್ಯಾರೆಲ್ಲ ಮಾತನಾಡ್ತಾರೆ ಅವರಿಗೆ ಶಕ್ತಿ ತುಂಬುವಂತ ಕೆಲಸನೇ ಮಾಡಲಾಗಿದೆ. ನಾವು ಹಿಂದೆ ಒಂದ್ಸಲಿ ಮಾತನಾಡಿದ್ವಿ, ಇವ್ರು ಜಸ್ಟ್ ಪಾತ್ರಧಾರಿಗಳು, ಸೂತ್ರಧಾರಿಗಳು ಅಂತ. ಈಗ ಅರುಣ್ ಸೋಮಣ್ಣ ಅವರಿಗೆ ಚಿಕ್ಕದೇ ಒಂದು ಸ್ಥಾನಮಾನ ಆಗಿರ್ಬೋದು, ಆದ್ರೆ ಅವರ ವಿರೋಧಿ ಪಾಳಿ ಎಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿದೆ ಅನ್ನುವಂತ ಒಂದು ಸಂದೇಶವನ್ನ ರವಾನಿಸಿದಂತ ಆಗ್ತಿದೆ. ಆಕ್ಚುಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂತ ಟೈಮ್ನಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ರಾಜ್ಯಾಧ್ಯಕ್ಷರಾದಾಗ, ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷರಾದಾಗ ಯಾರ್ಯಾರು ಅಡಿಗೆ ಭಟ್ಟ ಎಲ್ಲ ಇದ್ರು, ಯಾರ್ಯಾರು ಅವ್ರ ಕಡೆಯವರೆಲ್ಲ ಇದ್ರು, ಅವ್ರನ್ನೆಲ್ಲರನ್ನೂ ತೆಗೆದಾಕಲಾಯಿತು.
ಅವ್ರ ಕಡೆಯವ್ರನ್ನ ಎಲ್ಲ ಕರ್ಕೊಂಬರ್ಲಾಯ್ತು. ಆ ಒಂದು ಕಾರಣಕ್ಕೋಸ್ಕರ ಯಡಿಯೂರಪ್ಪನವ್ರು ನಿಗಮ ಮಂಡಳಿ ಸ್ಥಾನಮಾನ ಎಲ್ಲ ಅವ್ರ ಕಡೆಯವ್ರಿಗೆ ಮಾತ್ರ ಕೊಟ್ಟಂತ ಸಂದರ್ಭದಲ್ಲಿ ಅದೊಂದು ಜಟಾಪಟಿ ನಡೀತಾ ಇತ್ತು. ಸೊ ಅದಾದ್ಮೇಲೆ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದಂತ ಟೈಮ್ನಲ್ಲೂ ಕೂಡ ಅವರು ಅವ್ರ ಕಚೇರಿಗೆ ಹೋಗ್ತಾ ಇರಲಿಲ್ಲ. ಅದರಲ್ಲೂ ಕೂಡ ಒಂದು ಬಿಂಬಿಸುವಂತ ಪ್ರಯತ್ನ ಆಗ್ತಾ ಇತ್ತು, ಯಡಿಯೂರಪ್ಪನವರಿಗೆ ಅಸಮಾಧಾನ ಇದೆ ಅಂತ. ಈಗ ಅರುಣ್ ಸೋಮಣ್ಣ ಅವರು ಸಾಕಷ್ಟು ಆಕ್ರೋಶದ ಮಾತುಗಳನ್ನ ಆಡಿದ್ರು. ಎಲ್ಲಿ ರಾಜಾಹುಲಿ ಅಂತಾರೆ, ಮತ್ತೊಂದು ಮರಿಹುಲಿ ಅಂತ ಕರೀತಾರೆ, ಅವ್ರೊಬ್ರೇನ ಪಕ್ಷ ಕಡ್ದವ್ರು ಅಂತೆಲ್ಲ ಮಾತಾಡಿದ್ರು ಅರುಣ್ ಸೋಮಣ್ಣ ಅವರು. ಸೋಮಣ್ಣ ಅವ್ರು ಮಾತನಾಡ್ಬೇಕಾದ್ರೆ ಅದನ್ನ ಸಮರ್ಥನೆ ಮಾಡ್ಕೊಂಡಿದ್ರು. ಅವ್ರ ಪಕ್ಷದ ವಿರುದ್ಧ ಮಾತಾಡಿಲ್ಲ. ಪಕ್ಷದ ವಿರುದ್ಧ ಮಾತನಾಡಿದವ್ರ ಬಗ್ಗೆ ಕ್ರಮ ಕೈಗೊಳ್ಳಿ, ಶಿಸ್ತು ಕ್ರಮ ಅಂದ್ರೆ ವ್ಯಕ್ತಿ ವಿರುದ್ಧ ಮಾತನಾಡಿದ್ದಾರೆ, ಪಕ್ಷ ದೊಡ್ಡದು ವ್ಯಕ್ತಿ ಅಲ್ಲ ಅನ್ನುವಂತ ಸಂದೇಶ ಸಾರೋದ್ರ ಜೊತೆಗೆ ವಿಜೇಂದ್ರ ಏನ್ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಿದ್ರು. ಆದ್ರೆ ತೇಪೆ ಹಚ್ಚುವಂತ ಕೆಲಸ ಅಮಿತ್ ಶಾ ಅವರು ಬಂದ್ ಮಾಡೋಗಿದ್ರು. ಬಟ್ ಈಗ ಅರುಣ್ ಸೋಮಣ್ಣ ಅವರಿಗೆ ಸ್ಥಾನಮಾನ ಕೊಟ್ಟಿದ್ದು ತುಮಕೂರು ಭಾಗದಲ್ಲಿ ಸೋಮಣ್ಣ ಅವರಿಗೆ ಎಷ್ಟೇ ಪ್ರಭಾವ ಇರ್ಬೋದು, ಮಠಗಳ ಸಂಪರ್ಕ ಇರ್ಬೋದು, ಆದ್ರೆ ಅಲ್ಲಿ ಅವರದ್ದೇ ಆದಂತ ವೋಟ್ ಬ್ಯಾಂಕ್ ಇದೆ. ಯಡಿಯೂರಪ್ಪನವರು ಹೋದಂತ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿಲ್ಲ, ಮೊನ್ನೆ ಅಂದ್ರೆ ನೀವು ಹೊರಗಡೆ ಇದ್ರಿ, ಆ ಟೈಮ್ನಲ್ಲಿ ಚಿಕ್ಕನಾಯಕನಹಳ್ಳಿ ದೊಡ್ಡ ಸಂಖ್ಯೆಯಲ್ಲಿ ಒಂದು ಬೈಕ್ ರ್ಯಾಲಿ ಸೇರಿತ್ತು. ಯಡಿಯೂರಪ್ಪನವ್ರು ಬರ್ತಾ ಇದ್ದಾರೆ ಎನ್ನುವ ಕಾರಣಕ್ಕೋಸ್ಕರ ಒಂದು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ರು. ಮಾಧುಸ್ವಾಮಿ ಅವರಿಗೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಆಕ್ಚುಲಿ ಮಾಧುಸ್ವಾಮಿ ಅವ್ರಿಗೂ ಯಡಿಯೂರಪ್ಪನವ್ರಿಗೂ ಅಷ್ಟು ಕಷ್ಟೇ ಅನ್ನುವಂಥ ಮಾತುಗಳ ನಡುವೆ ಮಾಧುಸ್ವಾಮಿ ಅವರಿಗೆ ತುಂಬಾ ಅನಿವಾರ್ಯ ಆಗಿದ್ರು ಯಡಿಯೂರಪ್ಪನವರು. ಬಿಕಾಸ್ ಕಿರಣ್ ಕುಮಾರ್ ಅವರು ಅವರ ಆಪ್ತರಾಗಿದ್ರು. ಸೊ ಅವ್ರು ಕಿರಣ್ ಕುಮಾರ್ ಅವರು ಕಾಂಗ್ರೆಸ್ಗೆ ಹೋದಂತ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವ್ರು ಬಂದ್ರೆ ನನ್ನ ಪರವಾಗಿದ್ದಾರೆ ಅಂತ ಒಂದು ಮೆಸೇಜ್ ಸಾರುವಂತ ಪ್ರಯತ್ನ ಆಗ್ಬೇಕಾಗಿತ್ತು. ಆದ್ರೆ ಅರುಣ್ ಸೋಮಣ್ಣ ಅವರಿಗೆ ಈ ಒಂದು ಸ್ಥಾನಮಾನ ಕೊಟ್ಟಿದೆಯಲ್ಲ, ಸಹಜವಾಗಿ ಸ್ವಲ್ಪ ಮಟ್ಟಿಗಾದ್ರೂ ಫ್ಲಕ್ಚುಯೇಷನ್ ಆಗುತ್ತೆ. ಅದಕ್ಕೆ ನೋಡಿ, ಈ ಅರುಣ್ ಸೋಮಣ್ಣ ಅವರ ಎಂಟ್ರಿನಲ್ಲೂ ಕೂಡ ಇನ್ನೊಂದು ಕಾಣಿಸ್ತಾ ಇದೆ. ಈಗ ನೀವು ಸಿಟಿ ಅಂತ ಬಂದ್ರೆ ಜ್ಯೋತಿ ಗಣೇಶ್ ಯಾರು ಬೆಂಬಲಿಗರು? ಅಪ್ಪ ಬಸವರಾಜು, ಯಡಿಯೂರಪ್ಪ ಬೆಂಬಲಿಗರು. ಇನ್ನು ಮಸಾಲೆ ಜಯರಾಮ್ ಅವರು ಆ ತುರುವೇಕೆರೆಗೆ ಹೋದ್ರೆ ಅಲ್ಲೂ ಕೂಡ ಯಡಿಯೂರಪ್ಪ, ಯಾಕಂದ್ರೆ ಮಾಧುಸ್ವಾಮಿ ಅವರ ವಿರೋಧಿ ಪಾಳೆ ಅಂತಾನೆ ಗುರುತಿಸ್ಕೊಂಡಿರುವಂತ. ಸೊ ಅಲ್ಲಿ ಯಡಿಯೂರಪ್ಪ ಅಥವಾ ವಿಜಯೇಂದ್ರ ಅವರ ಒಂದು ಫೋರ್ಸ್ ಅಥವಾ ಆ ಒಂದು ಏನೋ ಪ್ರಭಾವ ಜಾಸ್ತಿ ಇದೆ ತುಮಕೂರು ಜಿಲ್ಲೆ ಅನ್ನುವಂಥದ್ದು ಖಂಡಿತ ಕಾಣಿಸ್ತಾ ಇದೆ. ಆಮೇಲೆ ಉಪಚುನಾವಣೆಯಲ್ಲಿ ಗೆಲ್ಸಿದ್ದು ಕೂಡ ಓಡಾಡ್ಕೊಂಡು ಎಲ್ಲ ಕ್ರೆಡಿಟ್ ತಗೊಂಡಿದ್ದು ವಿಜಯೇಂದ್ರ ಅವ್ರಿಗೆ ಗೊತ್ತಿದೆ. ಸೊ ಈ ಹಿನ್ನೆಲೆಯಲ್ಲಿ ಆಯಾ ಯೂನಿಟ್ಗಳಲ್ಲಿ ಬ್ಯಾಲೆನ್ಸ್ ಮಾಡೋ ರೀತಿ ಇದೊಂದು ಮೆಸೇಜ್ ಕೊಡೋ ರೀತಿನೂ ಕಾಣಿಸ್ತಾ ಇದೆ. ಅಲ್ಲ, ಇದೆಲ್ಲದರ ನಡುವೆ ಮೆಸೇಜ್ ಕೊಟ್ಟಿರೋದು ಕಾಂಗ್ರೆಸ್. ಚಿಕ್ಕನಾಯಕನಹಳ್ಳಿನಲ್ಲಿ ಸೇರಿಸ್ಕೊಂಡಿದ್ದು ಬಿಜೆಪಿ ನಾಯಕನನ್ನ ಮೊದಲನೇ ಪಟ್ಟಿಯಲ್ಲೇನೆ ಘೋಷಣೆ ಮಾಡಿದೆ. ಅವ್ರಿಗೆ ಕೊಟ್ಟೇ ಬಿಡ್ತಾರೆ. ನೋಡ್ರಿ, UB ಬಣಕರ್ ಕೊಡೋದು ಬೇರೆ, ಯಾಕಂದ್ರೆ ಅವರೊಬ್ರು ಶಾಸಕರು ಇದ್ದಾರೆ, ಅವರು ಇದ್ದವರು ಮುಂದಿನ ಬಾರಿ ಕೂಡ ಪ್ರಬಲ ಸ್ಪರ್ಧೆ ಇರ್ತಾರೆ. ಎಸ್, ಆದ್ರೆ ಚಿಕ್ಕನಾಯಕನಹಳ್ಳಿನಲ್ಲಿ ಕಿರಣ್ ಕುಮಾರ್ ಅವರು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಇದ್ದವರು, ಹೊಸ ಮುಖ, ಚುನಾವಣೆ ಅನ್ನೋ ಸ್ಪರ್ಧೆಗೆ ಇಳಿತಿರೋದೇ ಮೊದಲನೇ ಬಾರಿ. ಇಂಥ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಫಸ್ಟ್ ಲಿಸ್ಟ್ ಅಲ್ಲೇ ಟಿಕೆಟ್ ಘೋಷಣೆ ಮಾಡ್ಬಿಡ್ತಾರೆ ಅಂದ್ರೆ ಇದರಿಂದನೂ ಒಂದು ಮೆಸೇಜ್ ಇದೆ. ಅಬ್ಸಲ್ಯೂಟ್ಲಿ ಕಾಂಗ್ರೆಸ್ ಎಕ್ಸ್ಪೆಕ್ಟ್ ಮಾಡ್ತಿರೋದು ಅದನ್ನೇ ಅಂತ. ಎಲ್ಲೆಲ್ಲಿ ಏನು ಯಡಿಯೂರಪ್ಪ ಬೆಂಬಲಿಗರು, ಯಡಿಯೂರಪ್ಪ ನಂತರ ಭವಿಷ್ಯ ಎಲ್ಲ, ಈ ಚುನಾವಣೆ ನಂತರ ಯಡಿಯೂರಪ್ಪನವರ ಭವಿಷ್ಯ ಅಥವಾ ಅವರು ನೆಚ್ಕೊಂಡ್ರೆ ನಮ್ಮ ಭವಿಷ್ಯ ಏನಾಗುತ್ತೆ ಅನ್ನೋ ತೊಳಲಾಟದಲ್ಲಿರುವಂಥವ್ರು, ಮತ್ತು ಈ ಹೊಸ ಬಿಜೆಪಿಯಲ್ಲಿ ಅಥವಾ ಈ ಸಂಘಟನೆ ಅಥವಾ ಕೇಂದ್ರ ನಾಯಕತ್ವದ ವೇದಿಕೆಯಲ್ಲಿರುವಂಥ ಈ ಬಿಜೆಪಿಯಲ್ಲಿ ನಮ್ಮ ಏನು ರಾಜ್ಯದ ಆಯಾಮಗಳಲ್ಲಿ ಅಥವಾ ನಮ್ಮ ಲೆಕ್ಕಾಚಾರದಲ್ಲಿ ಏನು ನಮ್ಮ ಸ್ಥಳೀಯ ನಾಯಕತ್ವಕ್ಕೆ ಪ್ರಭಾವ ಅಥವಾ ಬೆಲೆ ಸಿಗಲ್ಲ ಅನ್ನೋಂಥ ಸಂದರ್ಭದಲ್ಲಿ ಯಾರಿದ್ದಾರೆ ಅವರನ್ನ ಸೆಳೆಯುವಂಥ ಪ್ರಯತ್ನವನ್ನ ಖಂಡಿತ ಮಾಡ್ತಾ ಇದ್ದಾರೆ ಕಾಂಗ್ರೆಸ್. ಈಗಾಗಲೇ 2ನೇ ಲೈನಲ್ಲಿ ಎಲ್ಲ ಕಡೆ ಮಾಡಿದ್ದಾರೆ. ಈಗ ತಮ್ಮಯ್ಯ ಬಂದಿದ್ದು ಚಿಕ್ಕಮಗಳೂರಲ್ಲಿ ಯಾರ್ ಕ್ಯಾಂಪಿಂದ ಅಂತ ಗೊತ್ತು, ಅವ್ರು ಬಂದ ಮೇಲೂ ಕೂಡ ಯಡಿಯೂರಪ್ಪನವ್ರ ಪರವಾಗಿ ಎಷ್ಟೆಲ್ಲ ಮಾತಾಡಿದ್ರು, CT ರವಿ ವಿರುದ್ಧ ಅಂತ ಗೊತ್ತು. ಅದೇ ರೀತಿ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅರುಣ್ ಸೋಮಣ್ಣ ಅವರಿಗೆ ಉಪಾಧ್ಯಕ್ಷ ಸ್ಥಾನ ಕೊಡೋ ಮುಖಾಂತರ ತುಂಬಾ ಬೇಡಿಕೆ ಇಟ್ಕೊಂಡಿದ್ರಲ್ಲ ಸೋಮಣ್ಣ ಅವರು, MLA ಟಿಕೆಟ್ ಕೊಡ್ತಾರೆ, ಹಿಂಗೊಂದು ಸ್ಥಾನಮಾನ ಕೊಟ್ಟಿದ್ವಿ, MLA ಟಿಕೆಟ್ ಪಕ್ಷ ಮೊದಲು ಸಂಘಟನೆ ಮಾಡಿ ಅಂತ. ಆಮೇಲೆ ಇನ್ನೊಂದು ಏನಂದ್ರೆ ಈಗ ಇನ್ನೂ ನಾವು ಈ ಅಲ್ಲಗಳಿಯಂಗಿಲ್ವಲ್ಲ ಪೃಥ್ವಿ, ಇನ್ನೂ ಅವ್ರ ಲಿಸ್ಟೇ ಬಂದಿಲ್ಲ. ಆ ಕಡೆನೂ ಬ್ಯಾಲೆನ್ಸ್ ಮಾಡಬೇಕು, ಈ ಕಡೆನೂ ಮುಂಚೆನೆ ಸಮಾಧಾನ ಮಾಡುವಂತ ಪ್ರಯತ್ನ. ಲಿಸ್ಟ್ ಅಲ್ಲೂ ಕೊಡಲ್ಲ ಅಂತ ನಾವು ಹೇಳ್ಬೋದಾ ಇವತ್ತು ಅಂತ ಪ್ರಶ್ನೆ ಅಲ್ಲ. ಆ ಕಾರಣಕ್ಕೋಸ್ಕರನೇ ಒಂದು ಸ್ಥಾನಮಾನ ಕೊಟ್ಟಿದ್ವಿ. ಸೋಮಣ್ಣ ಅಸಮಾಧಾನಗೊಳ್ಬಾರ್ದು, ಪಕ್ಷ ಸಂಘಟನೆ ಮಾಡ್ಲಿ. ಉಪಾಧ್ಯಕ್ಷ ಸ್ಥಾನ ಅನ್ನೋದು ಪಕ್ಷ ಸಂಘಟನೆ ಮಾಡೋದು. ಸೊ ಹೀಗಾಗಿ ಆ ಭಾಗದಲ್ಲಿ ಮೊದಲು ಪಕ್ಷ ಸಂಘಟನೆ ಮಾಡ್ಲಿ, ಆಮೇಲೆ ಮುಂದಿನ ದಿನಗಳಲ್ಲಿ ಕೊಡೋಣ ಪಕ್ಷ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ. ಆಮೇಲೆ ಇನ್ನೊಂದು ಮೆಸೇಜ್ ಏನಂದ್ರೆ, ಈ ಯಡಿಯೂರಪ್ಪನವರ ವಿರೋಧಿ ಪಾಳ್ಯ ಎಷ್ಟು ಮಟ್ಟಿಗೆ ಆಕ್ಟಿವ್ ಆಗಿದೆ ಅಂದ್ರೆ ನೋಡಿ, ಸೋಮಣ್ಣ ಅವರ ವಿರುದ್ಧ ಚಾಮರಾಜನಗರದಲ್ಲಿ ಒಬ್ಬರು ಮಾತನಾಡಿದ್ರು ಅಂದ ತಕ್ಷಣ ಅವರಿಗೆ ನೋಟಿಸ್ ಅನ್ನ ಕೊಡ್ತಾರೆ, ಶಿಸ್ತು ಕ್ರಮ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಯಾಕೆ ಹಿಂಗ್ ಮಾತಾಡಿದ್ರಿ ಅಂತ ಪ್ರಶ್ನೆ ಮಾಡ್ತಾರೆ. ಅದೇ ವಿಜೇಂದ್ರ ಅವರ ಬಗ್ಗೆ ಇವ್ರು ಅಷ್ಟೆಲ್ಲಾ ಮಾತನಾಡಿದ್ರು ಕೂಡ ಒಂದು ನೋಟಿಸ್ ಹೋಗಲ್ಲ. ಯಡಿಯೂರಪ್ಪನವರ ಬಗ್ಗೆ ಯತ್ನಾಳ್ ಅಷ್ಟೆಲ್ಲಾ ಮಾತನಾಡಿದ್ರು ಕೂಡ ಇದುವರೆಗೂ ನೋಟಿಸ್ ಹೋಗಿಲ್ಲ. ಅದು ಯತ್ನಾಳ್ ಅವರೇ ಸ್ಪಷ್ಟಪಡಿಸಿದ್ದಾರೆ. ಮೊನ್ನೆ ಎಲ್ಲೋ ಕೊಟ್ಟರು ನೋಟಿಸು ಅಂತೆಲ್ಲ ಹೇಳಲಾಗ್ತಾ ಇತ್ತು. ಯತ್ನಾಳ್ ಹೇಳಿದ್ರು ನನಗೆ ಯಾವುದೇ ನೋಟಿಸ್ ಬಂದಿಲ್ಲ ಅಂತ. ಈ ರೀತಿಯಾಗಿ ಆಕ್ಟಿವ್ ಆಗಿರುವಂತದ್ದು ಸಹಜವಾಗಿ ಎಲ್ಲೋ ಒಂದ್ ಕಡೆ ಚಿಕ್ಕ ಮಟ್ಟಿಗಾದ್ರೂ ಎಡುತ್ತಾ ಅಂತ. ಇಲ್ಲಿ ಯಡಿಯೂರಪ್ಪನವ್ರು ಸಮಾಧಾನ ಮಾಡಬಹುದೇನೋ, ಆದ್ರೆ ಕಾರ್ಯಕರ್ತರನ್ನ ಸಮಾಧಾನ ಮಾಡಿ. ಆಕ್ಟಿವ್ ಇರೋದು ಯಡಿಯೂರಪ್ಪನವರ ವಿರೋಧಿ ಬಣ, ಓಕೆ, ಬಟ್ ಆಕ್ಷನ್ ಇರೋದು ಯಡಿಯೂರಪ್ಪನವ್ರ ಬಣದಲ್ಲಿ. ನೀವು ಆಕ್ಟಿವ್ ಇದ್ರೆ ಏನೋ ಮೇಲ್ ಕೂತಿರೋರ್ಗೆನೆ ಬೇಕು, ನೀವು ಏನ್ ನೋಟಿಸ್ ಕೊಟ್ರೆ ಏನೋ. ಎರಡೇ ಪದದಲ್ಲಿ ಸದ್ಯ ಬಿಜೆಪಿಯ ಪರಿಸ್ಥಿತಿಯನ್ನ ಚೆನ್ನಾಗಿ ಹೇಳಿದ್ರು ನಿಖಿಲ್. ರೈಟ್ ಅಲ್ಲ, ಈಗ ಒಂದು ಬಿಜೆಪಿ ವರ್ಸಸ್ ಬಿಜೆಪಿ ಆಯ್ತಾ, ಈಗ ಇನ್ನೊಂದು ಬಿಜೆಪಿ ವರ್ಸಸ್ ಬಿಜೆಪಿ.